ಸಣ್ಣವರಿದ್ದಾಗ ನಾವು ಗುಂಡ ಆಡ್ಕೊಂತ ಸಾವಿರ ನೆನಪನ್ನ ಕಟ್ಟಿಕೊಟ್ಟ ಊರು. ಮನುಷ್ಯ ಹುಡ್ತಾ ಒಂಟಿಯಾಗಿ ಹುಡ್ತಾನ, ಬೆಳಿತಾ ಬೆಳಿತಾ ಸ್ನೇಹ ಸಂಬಂಧಗಳ ಜೊತೆ ಬಂದಿ ಆಗ್ತಾನ. ನನ್ನ ಜೀವನದಲ್ಲಿ ಇದ್ದ ಬಂಧ ಅನುಬಂಧ ಎಲ್ಲ ನನ್ನ ಅಕ್ಕನೇ. ಒಬ್ಬಲಿಕ್ಕೆ ಇವರ ಸೊತ್ತು, ಎಲ್ಲಾದ್ರೂ ಹೋಗೋಕೆ ಆಟೋ ಹತ್ತು. ಒಬ್ಬಲಿಕ್ಕೆ ಇವರ ಸೊತ್ತು, ಎಲ್ಲಾದ್ರೂ ಹೋಗೋಕೆ. ನಮಸ್ಕಾರ. ಚಂದಾಗ ಓದಿದ್ರ ಹಿಂಗ ರೋಡ್ ಸುತ್ತ ಪರಿಸ್ಥಿತಿ ಬರ್ತಿತ್ತೇನು? ಎಸಿ ರೂಮ್ನಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಜ ನಂಗೆ ಕುಂದಿರ್ತಿದ್ದೆ. ಎಸಿ ರೂಮ್ನಾಗ ಕಾಲ್ ಮ್ಯಾಗ ಕಾಲ ಹಾಕಿ ಮತ್ತೆ ಈಗೇನ್ ಮಾಡತ್ತೀನಿ? ಕಾಲ ಮ್ಯಾಗ ಕಾಲ ಹಾಕೊಂಡ್ಬಿಡ್ತೇನೆ. ಮ್ಯಾಗ ಎಸಿ ಇಲ್ಲ, ಫ್ಯಾನ್ ಐತಿ, ತಗಡೆ ಐತಿ, ಆರ್ಸಿಸ್ ಇಲ್ಲ, ಅಷ್ಟೇ ಡಿಫ್ರೆನ್ಸ್. ಈಗಾದ್ರೂ ನಾ ಆರಾಮಾದೀನಿ. ಅಲ್ಲ ನೀ ಏನ್ ದೊಡ್ಡ ಕಿಸ ದಬಾಕಿ ಹೇಳು. ಕೇಳ್ಕೊಳಗ ಡಿಗ್ರಿ ಸರ್ಟಿಫಿಕೇಟ್ ಮಾಡೋದು ಟೈಪಿಸ್ಟ್ ಕೆಲಸ, ತಿಂಗಳಾರ ಸಾಕು. ಆ ಟಕಳ ಮುಂದೆ ಹೋಗಿ ಅಣ್ಣ ಪಗಾರ ಕೊಡೋಣ ಅದು ರೀಚಾರ್ಜ್ ಮಾಡ್ಬೇಕು. ಅದ್ರ ನಮ್ದು ಹಂಗಲ್ಲ. ಆಟೋ ಡ್ರೈವರ್ ಕೆಲಸ ನೀಯತ್ತಾಗ ಯಾರು ತಲೆ ಮಾಡ್ಬೇಕು, ಕೈಯಷ್ಟು ಬರೋದು ದುಡಿತೀವಿ. ಯಾಕಂದ್ರೆ ನಾವು ಡ್ರೈವರ್ ಅದೀವಿ. ಹೆಂಗೆ ಹೋಗು ಹೋಗಿ ಹೋಗಿ ನಾನು ನಿನಗೆ ಹೇಳಕತ್ತೀನಿ. ನಾನು ನೋಡು, ನನ್ನ ತಲೆಯಾಗ ಬುದ್ಧಿನೇ ಇಲ್ಲ. ಬುದ್ಧಿ ಆಗಿರುತ್ತೆ. ಮೊದಲ ನೀ ಯಾರಕ್ಕ ಹೇಳು? ನಿಮ್ಮಕ್ಕ. ನಡಿ. ನಾ ಹೋಗ್ಕನಿ. ಯಾಕ ಗಾಡಿ ತೊಂಬರ್ತ ನಡಿ. ಯಾಕ ಕಿವರು ಕೇಳಿಸ್ತಾ ಇಲ್ಲ ಯಾಕ? ಹಿಂಗಾದ್ರೆ ಕೆಲಸ ಆಗಿಲ್ಲ. ಬೇ ಅಕ್ಕ, ಬೇ ಏ ಆಂಟಿ. ಯಾವಲ್ಲ ನಿನ್ನ ಹಾಂಟಿ ಅನ್ನಕತ್ತಿ? ತಪ್ಪ 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 ಕೈ ಕೂಲ್ ತುಂಬ ಬಂದು ಕುಂತಿದ್ರು. ನಿನಗೆ ಯಾರು ಆಂಟಿ ಅಂತಿದ್ರು? ಅಲ್ಲ ಈ ಆಂಟಿಗಳಿಗೆ ಆಂಟಿ ಅಂದ್ರೆ ಯಾಕೆ ಸಿಟ್ಟು ಬರುತ್ತೆ? ಆಂಟಿನ ಆಂಟಿ ಅಂದ್ರೆ ಸಿಟ್ಟು ಬರಂಗಿಲ್ಲ, ಆದ್ರೆ ಹುಡ್ಗಿರ್ನ ಆಂಟಿ ಅಂತೆಲ್ಲ ಆಗ ಮೆಟ್ಟಲ್ ಹೊಡೆಯನ್ನ ಅನ್ಸ್ತದ. ಆದ್ರೂ ಯಾಕ ನೀ ಸಿಟ್ಟಿಗೆ ಸೇಮ್ ರಣಚಂಡಿ ಕಣ್ಣಾಗ ಕಾಡ್ತಿ ನೋಡು. ಬರ್ತಾವಳೆ ಬರ್ತಾವಳೆ ರಣಚಂಡಿ ಬರ್ತಾವಳೆ. ಸುಮ್ಮನ್ ಹೋಗ್ತಿ ಇಲ್ಲ ಗುದ್ಲ. ನೋಡ್ನ